ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಸಣ್ಣ ಸಣ್ಣ ಮಕ್ಕಳಿರುವಂಥ ಮನೆಗಳಲ್ಲಂತೂ ಅಮ್ಮಂದ್ರಿಗೆ ತುಂಬ ಬ್ಯುಸಿ. ಯಾಕೆ ಅಂದರೆ ಅವ್ರನ್ನ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ನಿಮಗೂ ಕೂಡ ಕೆಲಸ ಮಾಡೋಕ್ಕೆ ಸಮಯ ಸಿಗಲ್ಲ, ಅಥವಾ ಅಡುಗೆ ಮನೆಗೆ ಹೋಗಿ ತುಂಬ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ. ಅದರಲ್ಲೂ ಬೇಸಿಗೆ ಸಮಯದಲ್ಲಿ ತುಂಬ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಸಿಲಿಂಡರ್ನ ಅಭಾವ ಇರೋವಂಥ ಈ ಸಮಯದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋಂಥ ಕೆಲವು ರೆಸಿಪೀಸ್ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಆಗಿರುತ್ತೆ, ಅಥವಾ ಮೋಸ್ಟ್ ಯೂಸ್ಫುಲ್ ವ್ಲಾಗ್ ಆಗಿರುತ್ತೆ. ಸೊ ಸುಮಾರು ಜನ ಬ್ಯುಸಿ ಇರೋಂಥ ಮಾಮ್ಸ್ಗಾಗಲಿ, ಅಥವಾ ವರ್ಕಿಂಗ್ ವಿಮೆನ್ಗಾಗಲಿ, ಅಥವಾ ಹೊರಗಡೆ ದೇಶಕ್ಕೆ ಕೆಲಸ ಮಾಡೋಕ್ಕೆ ಅಥವಾ ಓದೋಕ್ಕೆ ಹೋಗುವಂಥವ್ರಿಗೆ ಪ್ರಿಪ್ರೇಷನ್ ಆಗಿ ನಾವು ಹೇಗೆ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ 2 ಮಿನಿಟ್ಸಲ್ಲಿ 3 ಮಿನಿಟ್ಸಲ್ಲಿ ನಿಮ್ಮ ತಿಂಡಿ ಅಡುಗೆ ಕೆಲಸಗಳನ್ನು ಮುಗಿಸ್ಕೋಬೋದು ಅಂತ ಅನ್ನೋದಕ್ಕೆ ಇವತ್ತಿನ ಬ್ಲಾಗ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂರ್ತಿಯಾಗಿ ಬ್ಲಾಗ್ ನೋಡಿ. ಇವತ್ತು ನಾನು ಮಾಡ್ತಿರೋಂಥ ಈ ಎಲ್ಲ ರೆಸಿಪೀಸ್ ಒಬ್ಬರು ಸ್ಟೂಡೆಂಟ್ಗೆ ಸ್ವೀಡನ್ ದೇಶಕ್ಕೆ ಕಳಿಸ್ಬೇಕಾಗಿರುವಂಥ ಕೆಲವು ರೆಸಿಪೀಸ್ನ ನಿಮಗೆ ಇದನ್ನು ತೋರಿಸ್ಕೊಡ್ತಾ ಅದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಕ್ವಿಕ್ಕಾಗಿ ಅಡುಗೆ ಮಾಡ್ಕೋಬೋದು ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ತುಂಬ ಕೆಲಸ ಇರೋದ್ರಿಂದ ಇವತ್ತು ಬೇಗನೆ ಎದ್ದೆ. ಇತ್ತೀಚೆಗೆ ಕೆಲವೊಮ್ಮೆ ಬೇಗ ಹೇಳ್ಬೇಕಂತ ನಮ್ಮ ಮನಸ್ಸಾಗಲ್ಲ. ಮೆನೋಪಾಸ್ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಓಕೆ ಪರವಾಗಿಲ್ಲ ನಾಳೆ ಮಾಡೋಣ ಅಂತ ಹಿಂಗೆ ಮುಂದೂಡ್ತಾ ಹೋಗ್ತೀವಿ. ಆದರೆ ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬೇಗ ಎದ್ದು ಬಿಸಿನೀರು ಕುಡಿದು ಇವತ್ತಿನ ದಿನ ಶುರು ಮಾಡಿದ್ದೀನಿ. ಸೊ ಅಷ್ಟರಲ್ಲಿ ಪ್ರಿಯಾ ಕೂಡ ಎದ್ದು ಬಂದಳು. ಅವಳು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಇವತ್ತು, ಅದಕ್ಕೋಸ್ಕರ ರೆಡಿಯಾಗಿ ಕೆಳಗಡೆ ಬಂದಳು. ಅವಳನ್ನ ಹೊರಗಡೆ ಕಳಿಸ್ಕೊಟ್ಬಿಟ್ಟು ನಾನು ಇವತ್ತಿನ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲದಾಗಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಡಿಹೈಡ್ರೇಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ತುಂಬ ಟೈಮ್ ಇರೋರು ಆದರೆ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೋದು. ಈ ಥರ ಒಂದು ಡಿಹೈಡ್ರೇಟ್ ಮಾಡಿ ಉಪಯೋಗಿಸ್ಕೊಳ್ಳುವಂಥ ತರಕಾರಿಗಳು ನಾವು ವರ್ಷದವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ. ನನ್ನ ಹತ್ರ ಡಿಹೈಡ್ರೇಟರ್ ಇದ್ದಿದ್ದರಿಂದ ಇದನ್ನು ಡಿಹೈಡ್ರೇಟರಲ್ಲಿ ಒಣಗಿಸೋದಕ್ಕೆ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಾಗ ಬೇಗ ಒಣಗತ್ತೆ. ಬಿಸಿಲಲ್ಲಿ ಡೈರೆಕ್ಟಾಗಿ ಒಣಗಿಸೋ ಅಂಥವ್ರು ನೀವು ತರಕಾರಿಗಳನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. 2 ದಿನ ಇದು ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಒಣಗೋದಕ್ಕೆ. ಆನಂತರ ಇದನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ರೆಸಿಪೀಸ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಾಗಿ ಇಲ್ಲಿ ಕ್ಯಾರೆಟ್, ಹುರುಳಿಕಾಯಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟನ್ನು ಕೂಡ ಕಟ್ ಮಾಡಿ ಒಣಗೋದಕ್ಕೆ ಹಾಕೋತಾ ಇದ್ದೀನಿ. ಇದೊಂದು ರೀತಿ ಟ್ರಾವೆಲ್ ಫ್ರೆಂಡ್ಲಿ ಇನ್ನು ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ಮುಂದೆ ಕೆಲವು ದಿನಕ್ಕೆ ನಿಮಗೆ ಸಮ್ಮರ್ ಹಾಲಿಡೇಸಲ್ಲಿ ಟ್ರಾವೆಲಿಂಗ್ ಟೈಮಲ್ಲಿ ಹೊರಗಡೆ ಎಲ್ಲ ಕಡೆ ಫುಡ್ ಇಷ್ಟ ಆಗಲ್ಲ, ಅಥವಾ ಹೋಟೆಲ್ ಫುಡ್ ಇಷ್ಟ ಆಗಲ್ಲ ಅಂತನವರು, ವಯಸ್ಸಾಗಿರೋರು, ಮಕ್ಕಳಿರೋವಂಥವ್ರಿಗೆ ಮನೆ ಫುಡ್ಡೇ ಬೇಕು ಅಂತ ಪ್ರಿಫರ್ ಮಾಡೋರಿಗೆ ಈ ಥರ ಫಸ್ಟ್ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಖಂಡಿತ ನಿಮಗೆ ಟ್ರಾವೆಲಿಂಗ್ ಟೈಮಲ್ಲಿ ಮನೆ ಊಟ ಮಾಡಿದಷ್ಟೇ ನಿಮಗೊಂದು ತೃಪ್ತಿ ಸಿಗುತ್ತೆ. ಸೊ ಎಲ್ಲ ರೀತಿ ತರಕಾರಿಗಳನ್ನೆಲ್ಲ ಹಾಕಿರೋದ್ರಿಂದ ಒಂದೊಳ್ಳೆ ರುಚಿನೂ ಇರುತ್ತೆ. ನಾನಿಲ್ಲಿ ಎಲ್ಲ ರೀತಿ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಡಿಹೈಡ್ರೇಟರಲ್ಲಿ 10 ಗಂಟೆ ಸೆಟ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಒಣಗೋದಕ್ಕೆ ಸುಮಾರು ಒಂದು 10 ಗಂಟೆ ಸಮಯ ಹಿಡಿಯುತ್ತೆ. ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದೇ ಥರ ಇನ್ನೊಂದು ಕಡೆ ಮತ್ತೊಂದು ರೆಸಿಪಿಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ತೊಳೆದು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಮನೇಲೇ ನಾವು ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಸ್ಟೂಡೆಂಟ್ಸ್ಗೂ ಕೂಡ, ನೀವು ಹೊರಗಡೆ ಕೆಲಸಕ್ಕೆ ಅಥವಾ ಓದೋಕ್ಕೆ ಹೋಗುವಂಥ ಮಕ್ಕಳಿಗೂ ಕೂಡ ನೀವು ಈ ರೀತಿ ಪ್ರಿಪೇರ್ ಮಾಡಿ ಕಳಿಸೋದ್ರಿಂದ ಕ್ವಿಕ್ಕಾಗಿ ಅವ್ರು ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ. ನಾನೀಗ ಮಾಡಿ ಕಳಿಸ್ತಾ ಇರೋವಂಥ ಒಂದು ಇನ್ನು ಪ್ರಿಪ್ರೇಷನ್ ಏನಿದೆ ಅದು ಸ್ವೀಡನಲ್ಲಿ ಒಬ್ಬರು ಸ್ಟೂಡೆಂಟಿಗೆ ಇದು ಬೇಕಾಗಿತ್ತು. ಹಾಗಾಗಿ ಅವ್ರ ತಾಯಿ ಇದೇ ಥರ ಬೇಕು ಅಥವಾ ಸ್ಪೈಸಿ ಜಾಸ್ತಿ ಬೇಕು ಅಂತೆಲ್ಲ ಹೇಳಿ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿದ್ರು. ನಾನಿಲ್ಲಿ ಇನ್ನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಆ ನೊರೆ ಬರ್ತಿರೋ ಕಾರಣ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿರೋದ್ರಿಂದ ಎಣ್ಣೆ ಬಿಸಿ ಮಾಡಿಕೊಂಡು ಇದರಲ್ಲಿ ಸಾಸಿವೆ, ಜೀರಿಗೆ, ಮೆಣಸು, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಖಾರ ಜಾಸ್ತಿ ಬೇಕು ಅಂತ ಹೇಳಿದರು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಫಸ್ಟು ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಯಾವುದರಲ್ಲಿ ಮಾಯಿಶ್ಚರ್ ಇರುತ್ತೆ ಅದು ಬೇಗ ಹಾಳಾಗುತ್ತೆ, ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕೋಬಾರ್ದು, ಅಥವಾ ಎಣ್ಣೆ ಬದಲಾಗಿ ನೀವು ತುಪ್ಪ ಉಪಯೋಗಿಸ್ಕೊಂಡು ಕೂಡ ತುಂಬ ದಿನ ಇಂಥದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರ್ದಲೇ ಇರೋ ಹಾಗೆ ನೀವು ಇಟ್ಕೋಬೋದು. ಮೆಣಸಿನ್ಕಾಯಿ ಇದನ್ನೆಲ್ಲ ಹುರಿಯೋವಾಗಲೇ ಫ್ಲೇವರ್ಗೋಸ್ಕರ ಸ್ವಲ್ಪ ಇಂಗ್ ಹಾಕಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತಿರೋದು ಪೊಂಗಲ್ ಪ್ರೀಮಿಕ್ಸ್ಗೋಸ್ಕರ. ಸೊ ಮೆಣಸಿನ್ಕಾಯಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಒಣಗಿಸಿಟ್ಕೊಂಡಿರೋಂಥ ಕರಿಬೇವು ಹಾಕಿದ್ದೀನಿ. ಸೊ ಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಒಗ್ಗರಣೆಯಲ್ಲಿ ಏನೇನು ಬೇಕೋ ಎಲ್ಲ ಹಾಕಿರೋದ್ರಿಂದ ಏನು ಹಾಕ್ಕೊಳ್ದೆ ಬರೀ ನೀರೊಂದು ಹಾಕ್ಕೊಂಡು ಕೂಗಿಸ್ಕೊಳ್ಳೋ ರೀತಿಯಲ್ಲಿ ಇದನ್ನು ಅವ್ರಿಗೆ ಮಾಡಿ ಕಳಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನೂ ಹಾಕಿ ಚೆನ್ನಾಗಿ ಹುರ್ಕೊಂಡ ನಂತರ ತೊಳೆದು ಒಣಗಿಸಿ ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆನೂ ಹಾಕ್ಕೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆ 2 ಸಮ ಪ್ರಮಾಣದಲ್ಲಿದ್ದರೆ ಪೊಂಗಲ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಗೋಡಂಬಿ ಕೂಡ ನಾವು ಹಾಕ್ಕೋಬೋದು. ಪೊಂಗಲ್ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಪೊಂಗಲ್ ಪ್ರೀಮಿಕ್ಸ್ಗೆ 3 ಕಪ್ಪಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೋಬೇಕು.
ಪ್ರತಿಯೊಂದರಲ್ಲೂ ಇದರಲ್ಲಿ ಉಪ್ಪು ಕೂಡ ಹಾಕಿರೋದ್ರಿಂದ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಉಪ್ಪು ಹಾಕಿ ಇಡೋದ್ರಿಂದ ಒಂದು ರೀತಿ ಪ್ರಿಸರ್ವೇಟಿವ್ ಥರ ಕೂಡ ಇದು ಕೆಲಸ ಮಾಡುತ್ತೆ. ನೋಡಿ 3 ವಿಸಿಲಲ್ಲಿ ಪರ್ಫೆಕ್ಟಾಗಿ ಪೊಂಗಲ್ ರೆಡಿ ಆಗಿದೆ. ಒಂದೊಳ್ಳೆ ರುಚಿಯಾಗಿರುವಂಥ ಪೊಂಗಲ್ ಕೇವಲ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀವು ಕ್ವಿಕ್ಕಾಗಿ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಲಾಸ್ಟಲ್ಲಿ ಲಿಡ್ ಓಪನ್ ಮಾಡಿದ್ಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಪೊಂಗಲ್ ಜೊತೆಗೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೆ ಅದೆಷ್ಟು ರುಚಿಯಾಗಿರುತ್ತೆ. ಸೊ ಇದನ್ನು ಟ್ರಾವೆಲಿಂಗ್ ಟೈಮಲ್ಲಿ ತೊಗೊಂಡು ಹೋದರೆ ಬರೀ ನೀರು ಹಾಕ್ಕೊಂಡು ಈ ರೀತಿ ನೀವು ಕುಕ್ ಮಾಡ್ಕೊಂಡು ತಿನ್ಬೋದು. ಪೊಂಗಲ್ ಪ್ರೀಮಿಕ್ಸ್ ರೆಡಿ ಮಾಡಿದ ನಂತರ ಮತ್ತೊಂದು ರೆಸಿಪಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ನೋಡಲಿಕ್ಕೆ ಕ್ವಿಕ್ಕಾಗಿ ಕಾಣಿಸುತ್ತೆ, ಆದರೆ ಪ್ರತಿಯೊಂದಕ್ಕೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ತರಕಾರಿ ಒಣಗಿಸೋದಕ್ಕೂ ಸಮಯ ಹಿಡಿಯುತ್ತೆ, ಅಕ್ಕಿ ಬೇಳೆ ತೊಳೆದು ಒಣಗಿಸೋದಕ್ಕೂ ಸಮಯ ಹಿಡಿಯುತ್ತೆ. ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇದನ್ನೆಲ್ಲ ಮಾಡಿ ಕಳಿಸೋದಕ್ಕೂ ಕೂಡ ಸ್ವಲ್ಪ ನನಗೆ ಡಿಲೇನೇ ಆಯಿತು ಅವರಿಗೆ. ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ಕೇಳಿದಿರಾ? ಇವತ್ತು ನೋಡ್ಕೊಂಬರೋಣ ರೆಸಿಪಿ, ಬನ್ನಿ. ಮೊದಲನೇದಾಗಿ ಬಿಸಿಬೇಳೆಬಾತ್ ಪೌಡರ್ ರೆಡಿ ಮಾಡ್ಕೋತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಧನಿಯಾ ಫಸ್ಟ್ ಹುರಿದು ಒಂದು ಬೌಲಲ್ಲಿ ಹಾಕೋಣ. ಅದೇ ಪ್ಯಾನಲ್ಲಿ 1 ಪೀಸ್ ಚಕ್ಕೆ, 4-5 ಲವಂಗ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು 10 ಎಲೆ ಕರಿಬೇವು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಹುರ್ಕೋಬೇಕು. ನಾನಿಲ್ಲಿ ಮೆಣಸಿನ್ಕಾಯಿ ಹುರ್ಕೋತಾ ಇಲ್ಲ, ಮೆಣಸಿನ್ಕಾಯಿ ಬದಲಾಗಿ ಮೆಣಸಿನ ಪುಡಿನ ಉಪಯೋಗಿಸ್ಕೊತಾ ಇದ್ದೀನಿ. ಮೊದಲು ಇದನ್ನೆಲ್ಲ ಬೇಳೆ ಇದೆಲ್ಲ ಕೆಂಪಗಾಗೋವರೆಗೂ ಹುರ್ಕೊಂಡು ನಂತರ ಧನಿಯ ಜೊತೆ ಮಿಕ್ಸ್ ಮಾಡ್ಕೊಂಡು ನಂತರ 1/4 ಸ್ಪೂನಷ್ಟು ಇಂಗು, 1/4 ಸ್ಪೂನಷ್ಟು ಅರಿಶಿನ, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಬೈಸುಜಿ ಹೋಮ್ಮೇಡ್ ಚಿಲ್ಲಿ ಪೌಡರ್. ನೀವು ಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ಳೋದಾದರೆ ಸುಮಾರು ಒಂದು 15 ಬ್ಯಾಡಗಿ ಮತ್ತು ಗುಂಟು 2 ಮಿಕ್ಸ್ ಮಾಡಿ ಹಾಕ್ಕೊಂಡು ಹುರ್ಕೊಂಡು ನಂತರ ಪೌಡ್ರ್ ಮಾಡ್ಕೋಬೋದು. ಇದನ್ನೆಲ್ಲ ಪೌಡ್ರ್ ಮಾಡುವಂಥ ಟೈಮಲ್ಲೇ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಕಲ್ಲುಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಪೌಡರ್ ಚೆನ್ನಾಗಿ ನುಣ್ಣಗಾಗುತ್ತೆ. ಫ್ರೆಶ್ ಆಗಿ ಹುರಿದು ಮಾಡಿರುವಂಥ ಬಿಸಿಬೇಳೆಬಾತ್ ಪೌಡರ್ ರೆಡಿಯಾಗಿದೆ. ಹಾಗೆ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಇದೆಲ್ಲ ಕೂಡ ರೆಡಿಯಾಗಿದೆ. ಬಿಸಿಬೇಳೆಬಾತ್ ಪ್ರೀಮಿಕ್ಸ್ಗೆ ಬೇಕಾಗಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟನ್ನು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ರೆಸಿಪಿಗೆ ನನಗೆ ಇಲ್ಲಿ ಈರುಳ್ಳಿ ಮೆಣಸಿನಕಾಯಿ ಅದೆಲ್ಲ ಬೇಕಾಗಿತ್ತು, ಅದನ್ನು ಕೂಡ ಡಿಹೈಡ್ರೇಟ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ಇಟ್ಟಿದ್ದೀನಿ. ಸೊ ಫಸ್ಟ್ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕುಕಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಇವತ್ತು ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ಫಸ್ಟ್ ಟೈಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೇ ಬಿ ಇದು ಯಾರೂ ಟ್ರೈ ಮಾಡಿರಲ್ಲ, ಟ್ರೈ ಮಾಡಿ ತುಂಬ ಈಸಿಯಾಗಿ ಬೇಕಂದಾಗ ಕ್ವಿಕ್ಕಾಗಿ ನೀವು ಬಿಸಿಬೇಳೆಬಾತ್ ಮಾಡ್ಕೋಬೋದು. ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ದೊಡ್ಡ ಬಾಣಲಿನಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಕಡಲೆಕಾಯಿ ಎಣ್ಣೆ ಬದಲಾಗಿ ನೀವು ತುಪ್ಪ ಉಪಯೋಗಿಸ್ಕೋಬೋದು. ಸೊ ಫಸ್ಟ್ ಎಣ್ಣೆ ಬಿಸಿ ಮಾಡಿಕೊಂಡು ಇದರಲ್ಲಿ ಒಂದು ಮುಷ್ಟಿಯಷ್ಟು ಗೋಡಂಬಿ ಹಾಕಿ ಗೋಡಂಬಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಹುಳಿಗೋಸ್ಕರ 1 ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಕೂಡ ನಾನು ಇಲ್ಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಗೋಡಂಬಿ ಕೆಂಪಗಾದ್ಮೇಲೆ 1 ಸ್ಪೂನಷ್ಟು ಹುಣಸೆ ರಸ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾವುದ್ರಲ್ಲಿ ತೇವಾಂಶ ಇರುತ್ತೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಬಿಟ್ರೆ ನೀವು ಈ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರೋದು ತುಂಬ ದಿನ ಇಟ್ಕೊಂಡು ಉಪಯೋಗಿಸ್ಬೋದು, ಸ್ಮೆಲ್ ಬರಲ್ಲ. ಸೊ ನಂತರ ಆ ಹುಣಸೆ ಹಣ್ಣಿನ ಪೇಸ್ಟನ್ನು ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ತೊಗರಿಬೇಳೆ ಹಾಕಿದ್ದೀನಿ. ಬೇಳೆ ಮತ್ತು ಅಕ್ಕಿ ಇದೆರಡು ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಬಿಸಿಬೇಳೆಬಾತ್ ಆಗಲಿ ಪೊಂಗಲ್ ಆಗಲಿ ಯಾವುದೇ ಮಾಡಿದ್ರು ಕೂಡ ರೈಸ್ ಐಟಮ್ಗೆ ಅದಕ್ಕೆ ಸಮ ಪ್ರಮಾಣದಲ್ಲಿ ಬೇಳೆಗಳನ್ನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಬೇಳೆ ಚೆನ್ನಾಗಿ ಎಣ್ಣೆಯಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡುವಾಗ ಸಣ್ಣ ಉರಿ ಇಟ್ಕೊಂಡು ಮಾಡಬೇಕು, ತುಂಬ ಜಾಸ್ತಿ ಉರಿ ಇಟ್ಕೊಳ್ಳೋದೇನು ಬೇಡ. ಅಂದರೆ ಎಣ್ಣೆ ಒಗ್ಗರಣೆನಲ್ಲಿ ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋದು ಮಾತ್ರ ಮುಖ್ಯ ಆಗಿರುತ್ತೆ. ನಂತರ ಇದಕ್ಕೆ ಬೇಕಾಗುವಷ್ಟು ಬಿಸಿಬೇಳೆಬಾತ್ ಪೌಡರ್ ಹಾಗೆ ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಡಿಹೈಡ್ರೇಟ್ ಮಾಡಿಟ್ಟಿರುವಂಥ ತರಕಾರಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಟೈಮ್ ಒಣಗಿಸಿ ಇಟ್ಕೊಂಡಿರೋದ್ರಿಂದ ಮತ್ತೆ ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಉಪ್ಪು ಖಾರ ಎಲ್ಲ ಇರುತ್ತೆ, ಟೇಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಕುಕಿಂಗ್ ಮಾಡುವಂಥ ಟೈಮಲ್ಲಿ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ನೀವು ಇನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಪ್ರೀಮಿಕ್ಸ್ನ ಉಪಯೋಗಿಸ್ಕೊಂಡು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರಲ್ಲಿ 1 ಕಪ್ಪಷ್ಟು ಬಿಸಿಬೇಳೆಬಾತ್ ಪ್ರೀಮಿಕ್ಸ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸುಮಾರು 4 ಅಥವಾ 4.25 ಕಪ್ಪಷ್ಟು ನೀರು ಬೇಕಾಗುತ್ತೆ. ಬೇಳೆ ಹಾಕಿರೋದ್ರಿಂದ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಸೊ 4 ಅಥವಾ 4.25 ಕಪ್ಪಷ್ಟು ನೀರು ಹಾಕಿ ಉಪ್ಪು ಖಾರ ಟೇಸ್ಟ್ ಚೆಕ್ ಮಾಡಿಕೊಂಡು ಬೇಕು ಅನ್ಸಿದ್ರೆ ಇವಾಗಲೇ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ನೋಡಿ ಇದರಲ್ಲಿ ಡಿಹೈಡ್ರೇಟರ್ ತರಕಾರಿ ಎಲ್ಲ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದಿದೆ. ಮೇಲಿಂದ ತುಪ್ಪದ ಒಗ್ಗರಣೆ ಮಾಡ್ತಾ ಇದ್ದೀನಿ. ತುಪ್ಪಕ್ಕೆ ಸ್ವಲ್ಪ ಕಡಲೆಬೀಜ ಹಾಕಿ ಹುರಿದು ಹಾಕೊಳ್ಳೋದ್ರಿಂದ ಅಲ್ಲಲ್ಲಿ ನಮಗೆ ಕ್ರಂಚಿಯಾಗಿ ಸಿಗುತ್ತೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೀರೊಂದು ಹಾಕಿ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಬಿಸಿಬೇಳೆಬಾತ್ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಬೂಂದಿ ಅಥವಾ ಚಿಪ್ಸ್ ಜೊತೆಗೆ ತಿನ್ಬೋದು, ಅಥವಾ ತುಪ್ಪ ಹಾಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಇದನ್ನು ಶೂಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಈ ರೆಸಿಪಿ ಮಾಡಿದೆ. ಹಾಗೆ ಮಕ್ಳಿಗೆ ತುಂಬ ಇಷ್ಟ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಶಾವಿಗೆ ಪಾಯಸ ಕೂಡ ಮಾಡಿದ್ದೆ. ನೋಡಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬಿಸಿಬೇಳೆಬಾತ್ ರೆಡಿ ಆಯಿತು. ನಂತರ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಅಥವಾ ವರ್ಮಿಸಲ್ಲಿ ಪ್ರೀಮಿಕ್ಸ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಇದರಲ್ಲಿ ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ ಹಾಕಿ
ಒಗ್ಗರಣೆ ಮಾಡ್ಕೊಳ್ಳೋಣ. ನಾವು ಹೇಗೆ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದಕ್ಕೆ ಹೇಗೆ ಒಗ್ಗರಣೆ ಮಾಡ್ತೀವೋ ಅದೇ ವಿಧಾನದಲ್ಲೇ ಶಾವಿಗೆ ಪ್ರಿಮಿಕ್ಸ್ಗೂ ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೂ ಕೂಡ ಡಿಹೈಡ್ರೇಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಮೆಣಸಿನಕಾಯಿ, ಕರಿಬೇವು ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಬೇಕು ಅಂತ ಕೇಳಿದ್ರು ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೊತ್ತು ಇದನ್ನು ಇನ್ನು ಡಿಹೈಡ್ರೇಟ್ ಮಾಡಿರೋವಂಥ ತರಕಾರಿ ಮೆಣಸಿನಕಾಯಿನ ಹುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಒಣಗಿರುತ್ತೆ. ಸುಮ್ಮನೆ ಬಿಸಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಣಗಿಸಿ ಇಟ್ಕೊಂಡಿರೋಂಥ ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಹಾಗೆ ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗಾಗಲೇ ಶಾವಿಗೆನೂ ಕೂಡ ಫಸ್ಟೇ ಹುರಿದು ಇಟ್ಕೊಂಡಿದ್ದೀನಿ. ಸೊ ರೋಸ್ಟ್ ಮಾಡಿ ಇಟ್ಕೊಂಡಿದ್ರೆ ನಂತರ ಈ ಒಗ್ಗರಣೆ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ವೆರ್ಮಿಸೆಲ್ಲಿ ಪ್ರೀಮಿಕ್ಸ್ ರೆಡಿ ಆಯಿತು. ಇದು ಸುಮಾರು 1.5 kg ಆಗುವಷ್ಟು ಒಗ್ಗರಣೆಯಲ್ಲಿ ರೆಡಿಯಾಗಿದೆ. ಇದಕ್ಕೆ ಸುಮಾರು ಒಂದು 4 ರಿಂದ 5 ಈರುಳ್ಳಿ ಹಾಗೆ ಒಂದು 100 ಗ್ರಾಮ್ ಅಷ್ಟು ಮೆಣಸಿನಕಾಯಿ ಇದನ್ನಿಷ್ಟನ್ನು ಒಣಗಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಪ್ಯಾಕ್ ಮಾಡ್ಕೋಬೋದು. ಇದನ್ನು ಉಪಯೋಗಿಸ್ಕೊಂಡು ಕ್ವಿಕ್ಕಾಗಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವು ಯಾವ ಕಪ್ಪಲ್ಲಿ ಶಾವಿಗೆ ತೊಗೋತಿದ್ದೀವಿ ಅದೇ ಕಪ್ ಮೆಜರ್ಮೆಂಟಲ್ಲೇ ನೀರು ತೊಗೋಬೇಕು. 1.5 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಸೊ ಇದು ಒಬ್ರಿಗಾಗುವಷ್ಟು ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ. 1.5 ಕಪ್ಪಷ್ಟು ನೀರು ಹಾಕಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಅಥವಾ ಎಣ್ಣೆ ಏನಾದ್ರು ಹಾಕೊಳ್ಳೋದ್ರಿಂದ ಶಾವಿಗೆ ಒಂದಕ್ಕೊಂದು ಅಂಟಲ್ಲ, ಬಿಡಿಬಿಡಿಯಾಗಿರುತ್ತೆ. ಚೆನ್ನಾಗಿ ಅದು ನೀರು ಕುದಿ ಬಂದ ನಂತರ 1 ಕಪ್ಪಷ್ಟು ಶಾವಿಗೆ ಹಾಕ್ತಾ ಇದ್ದೀನಿ. ಸೊ ಶಾವಿಗೆ ಪ್ರೀಮಿಕ್ಸ್ಗೆ 1.5 ಕಪ್ ನೀರು ಕರೆಕ್ಟಾಗಿರುತ್ತೆ. ತುಂಬ ಏನು ಗಟ್ಟಿನೂ ಅನಿಸಲ್ಲ ಅಥವಾ ತುಂಬ ಸೊಗಿ ಅಥವಾ ಮೆತ್ತಗೆ ಅನಿಸಲ್ಲ. ಸಣ್ಣ ಊರಿನಲ್ಲಿ ನೀರಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ಅದು ನೀರೆಲ್ಲ ಹೀರ್ಕೊಂಡು ಬೆಂದಾದ ನಂತರ ಒಂದ್ಸತಿ ಇದನ್ನು ಸ್ಟಿರ್ ಮಾಡ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡಾಗ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ. ಸ್ಟವ್ ಆಫ್ ಮಾಡಿ ಮತ್ತೆ ಇನ್ನೊಂದು 2 ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು. ಈ ರೀತಿ ಮುಚ್ಚಿಟ್ಟು ಒಂದು 2 ನಿಮಿಷ ಆದಮೇಲೆ ಸರ್ವ್ ಮಾಡೋದ್ರಿಂದ ಇದು ಚೆನ್ನಾಗಿ ಅರಳ್ಕೊಂಡಿರುತ್ತೆ. ಸೊ ಬಿಡಿಬಿಡಿಯಾಗಿರುವಂಥ ಶಾವಿಗೆ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಒಂದೊಳ್ಳೆ ರುಚಿಯಾಗಿರುವಂಥ ಬಿಡಿಬಿಡಿಯಾಗಿರುವಂಥ ಶಾವಿಗೆ ಉಪ್ಪಿಟ್ಟು ಈ ರೀತಿ ದಿಢೀರಾಗಿ ಬರೀ ನೀರು ಮಿಕ್ಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಸೊ ವರ್ಕಿಂಗ್ ವಿಮೆನ್ಗೆ, ಹೌಸ್ ವೈಫ್ಗೆ ಅಥವಾ ಯಾರಿಗೇ ಆಗಲಿಕ್ಕೆ ಕೂಡ ಟೈಮ್ ಸೇವ್ ಮಾಡ್ಕೊಳ್ಳುವಂಥ ರೆಸಿಪೀಸ್ ಆಗಿದ್ರೆ ಖಂಡಿತ ಈ ರೆಸಿಪೀಸ್ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ.